ಮೂರನೇ ಸೋಮವಾರ ಆಗಿರೋದಕ್ಕ ನಾನು ಚೈತ್ರ ಆದ್ರೆ ದೇವಸ್ಥಾನಕ್ಕೆ ಹೋಗಿದ್ವಿ. ಎಲ್ಲಿಕೆ ಅಂದ್ರೆ ದಳಸ್ನೂರ್ ತವಿರು ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕ. ನಮ್ಮೂರಿಂದ ಈ ದೇವಸ್ಥಾನ ಹತ್ರ ಒಂದು 25 ಕಿಲೋಮೀಟರ್ ಆಗ್ತದೆ. ನಾವು ಕೂಡ ಇನ್ನ ಬೆಳಿಗ್ಗೆನೆ ಹೋದ್ರೆ ಚೆನ್ನಾಗಿತ್ತದಲ್ಲ ದೇವಸ್ಥಾನ ತಕ್ಕ ಅಂತೇಳಿ ಬಿರ್ಬಿರ್ನೆ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ. ಅಂದ್ರೆ ಹಾಲು ಹಿಂಡೋದು ಮೇವು ಇದೆಲ್ಲ ಇತ್ತದಲ್ಲ ಅದೆಲ್ಲ ನೋಡಂದು ಬಿರ್ಬಿರ್ನೆ ಬಂದ್ವಿ. ನಾವು ಬರೋ ಬಟ್ಟಿಗೆ ಅಲ್ಲಿಗೂ ಲೇಟ್ ಆಗಿತ್ತು. ಅಂದ್ರೆ ನಾವಾದ್ರೆ ಒಂದ್ 10:30 ಹಂಗ ಹೋಗೋಣ ನಿಂದಿದ್ವಿ ಅಂದ್ರೆ ದೇವಸ್ಥಾನ ತಕ್ಕ. ಅಲ್ಲಿಗೆ ಹೋಗೋ ಬಟ್ಟಿಗೆ ಒಂದ್ 12:30 ಆಯ್ತು. ಅಂದ್ರೆ 2 ಅವರ್ ಲೇಟ್ ಆಗೋಯ್ತು. ಆದ್ರೆ ಇಷ್ಟು ಲೇಟ್ ಆಗಿ ಇಷ್ಟು ಜನ ಇರ್ತಾರೆ ಅಂತ ಅನ್ನಂದೇ ಇಲ್ಲ. ಅಂದ್ರೆ ಬೆಳಿಗ್ಗೆನೆ ಬಂದೆಲ್ಲ ಮನೆಗೆ ಕೊಟ್ಟೋಗ್ತಾರೇನೆ. ಆದ್ರೆ ಜನಗಳಂತೂ ಸಾಧ್ಯವೇ ಇಲ್ಲ. ಬರುವವರು ಬರ್ತಾ ಇದ್ರು, ಪೂಜೆ ಮಾಡಿಂದ ಹೋಗುವವರು ಹೋಗ್ತಾ ಇದ್ರು. ಅಷ್ಟೊಂದ್ ಜನ ಬಂದಿದ್ರು ದೇವಸ್ಥಾನ. ಈ ದೇವಸ್ಥಾನ ಚೈತ್ರ ಊರ್ಗೆ ಹೋಗೋ ದಾರಿಗೆ ಬರುದು. ನೋಡ್ದವಾಗಲ್ಲ ಅಂತಾನೆ ಇರೋಳು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ. ಕಡಿಕೆ ಟೈಮ್ ಇವಾಗ ಕೂಡಿ ಬಂದದೆ, ಅದಕ್ಕೆ ಇವತ್ತು ಬಂದಿವಿ ದೇವಸ್ಥಾನ. ನಿಂಕ ದೇವಸ್ಥಾನಕ್ಕೆ ಬಂದಿದ್ಕಂತೂ ಫುಲ್ ಖುಷಿ ಆಯ್ತು. ಅಂದ್ರೆ ಇಲ್ಲಿರು ಜನಗಳು ನೋಡಿ ಆಸೊಂದ್ ಜನ ಸೇರಿ ಅದಾದ್ನಂಕ ದೇವ್ರ ದರ್ಶನ ಮಾಡಿ ನಿಂತ್ ಕೂಡ ಅಷ್ಟೇ ಮನ್ಸಾಗ ಏನೋ ಒಂಥರ ನೆಮ್ಮದಿ ಆಯ್ತು. ವಿಡಿಯೋ ನೋಡ್ತಾ ಇರೋ ನೀವು ಕೂಡ ಅಷ್ಟೇ, ಯಾವಾಗನ ಟೈಮ್ ಸಿಕ್ದವಾಗ ಬಿಡುವು ಮಾಡಿ ಅಂದು ದೇವಸ್ಥಾನಕ್ಕೆ ಒಂದ್ಸರಿ ಬಂದೋಗ್ರೆ ಎಲ್ಲ ಒಳ್ಳೇದಾಗ್ತದೆ. ಲಕ್ಷ್ಮೀ ರಮಣ ಗೋವಿಂದ, ಆಪದ್ ಬಾಂಧವ ಗೋವಿಂದ, ಅನಾದಿ ರಕ್ಷಕಾದಿ ಗೋವಿಂದ, ವೀರಭದ್ರೇಶ್ವರ ಸ್ವಾಮಿ ಪಾದಕ್ಕೆ ಒಂದ್ಸತಿ ಗೋವಿಂದ. ಸಾಂ ಭಜೆ ನಮಸ್ ಪಾರ್ವತಿ ಪದೇ, ನಮಸ್ ಪಾರ್ವತಿ ಪದೇ. ವೀರಭದ್ರೇಶ್ವರ ಮಹಾರಾಜ ಕಿ, ವೀರಭದ್ರೇಶ್ವರ ಮಹಾರಾಜ ಕಿ. ಶತಮಾನವೈತಾಯ ನಮೋ ಮಹಾವೀರಭದ್ರೇಶ್ವರ ಮಹಾಗೌರಿ ಮಹಾವೀರ ಆಯುಷಾರೋಗ್ಯ ಸಕಲೇಶ್ವರಿ ಮಹಾಗೌರಿ ಆಯುಷಾರೋಗ್ಯ ನಿಮ್ಗೊಂದು ತಿಳುಕ, ಈ ದೇವಸ್ಥಾನದಾಗ ಪೂಜೆ ಮಾಡೋ ಅರ್ಚಕರು ಅಂದ್ರೆ ನೋಡ್ರ ಇವ್ರಾದ್ರೆ ನನ್ನ ವಿಡಿಯೋಸ್ ನೋಡ್ತಾರೆ ಅಂತೆ. ನಾನು ಗುರ್ತಿಡ್ದು ಮಾತಾಡಿಸಿದ್ರು. ನನ್ಕಂತೂ ಫುಲ್ ಖುಷಿ ಆಯ್ತು. ನಿನ್ ವಿಡಿಯೋಸ್ ಚೆನ್ನಾಗಿರ್ತವೆ, ಹಿಂಗೆ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿದ್ರು. ಅದಾದ್ನಂಕ ಪ್ರಸಾದ್ ತಿನ್ನೊಂದು ಹೋಗ್ರೆ, ತಿಂದಿರ ಅಂತ ಹೋಗ್ಬೇಡ್ರ ಅಂತ ಹೇಳಿದ್ರು. ಅದಕ್ಕೆ ಪ್ರಸಾದ್ ತಿನ್ನೋಕ ಸೀದಾ ಹೋದ್ವಿ. ಅಂದ್ರೆ ದೇವಸ್ಥಾನ ಪಕ್ಕದಾಗೆ ಪ್ರಸಾದ್ ಕೂಡ ಕೊಡ್ತಾರೆ. ಅಲ್ಲಿಗೆ ಹೋಗಿ ಪ್ರಸಾದ್ ತಿನ್ಬೇಕಾದ್ರೆ ನಮ್ಗೊಬ್ಬರು ಪರಿಚಯರು ಓರ್ ಕಾಣಿಸಿದ್ರು. ಅಂದ್ರೆ ಅವ್ರಾದ್ರೆ ಯೂಟ್ಯೂಬ್ ಆಗ ಶಾರ್ಟ್ ಮೂವೀಸ್ ಕೂಡ ಮಾಡ್ತಾರೆ. ನಾವ್ ಅದಕ್ಕೆ ಗೊತ್ತಿದ್ದಿಲ್ಲ, ನಾನ್ ಸುಮ್ನೆ ಇದ್ದೆ. ಇವಾಗ ಇದ್ರಾಗ ಮಾಡ್ತಾ ಇದ್ದೇನೆ ವಿಡಿಯೋ ಎಲ್ಲ. ಇವ್ರಾದ್ರೆ ಈ ನಡುವೆ ಹೊಸ ಮೂವಿ ಕೂಡ ತೆಗೆದವ್ರೆ. ಅಂದ್ರೆ ನೀನ್ ಯಾರೇ ಅಂತೇಳಿ ಫಿಲಮ್ ಅಂತೂ ಚೆನ್ನಾಗದೆ. ನೀವ್ ಒಂದ್ಸರಿ ಹೋಗಿ ಯೂಟ್ಯೂಬ್ ಆಗಿ ಚೆಕ್ ಮಾಡ್ರೆ, ಅಂದ್ರೆ ಫರ್ವಾ ಫಿಲಮ್ಸ್ ಅಂತ ಸರ್ಚ್ ಮಾಡಿದ್ರೆ ಅದ್ರಾಗ ನೀನ್ ಯಾರೇ ಅಂತ ಮೂವಿ ಇರ್ತದೆ. ಒಂದ್ಸರಿ ನೋಡ್ರೆ ಮೂವಿ ಅಂತೂ ಸೂಪರ್ ಗೆ ಐತದೆ. ಅಂದ್ರೆ ಕೋಲಾರ್ ಲ್ಯಾಂಗ್ವೇಜ್ ಆಗಿ ಎಲ್ಲ ಇರೋದು, ನೋಡಕ್ಕಂತೂ ಚೆನ್ನಾಗಿದೆ. ಇವ್ರದ್ ಕೂಡ ದಳಸ್ನವ್ರೆ. ನಾವು ಅದು ಇದು ಸ್ವಲ್ಪ ಮಾಡಿದ್ವಿ. ಅಂದ್ರೆ ಯಾವ ಕ್ಯಾಮ್ರಾದಾಗ ತೆಗುದು ಏನೋ ಅಂತ ಕೇಳಿದ್ಕ ಇಂತ ಕ್ಯಾಮ್ರಾದಾಗ ಪಿಕ್ಚರ್ ಕ್ವಾಲಿಟಿ ಹಿಂಗ್ ಬರ್ತದೆ ಅಂತ ಹೇಳಿ ಹೇಳಿದ್ರೆ ಚೆನ್ನಾಗಿ ಮಾತಾಡ್ಸಿದ್ರು. ನನ್ಕಂತೂ ಫುಲ್ ಖುಷಿ ಆಯ್ತು. ಇನ್ನೊಂದು ಪಕ್ಕ ದೇವಸ್ಥಾನಕ್ಕೆ ಕರ್ದ ಮನಿದ್ಕ ಚೈತ್ರ ಕೂಡ ಅಷ್ಟೇ ಫುಲ್ ಖುಷಿಗೆ ಚೈತ್ರ ಆದ್ರೆ ಜಾಸ್ತಿ ದಿನ ಕೇಳ್ತಾನೆ ಇದ್ಲು ಈ ದೇವಸ್ಥಾನಕ್ಕೆ ಬರ್ಬೇಕು ಅಂತೇಳಿ. ಕಡಿಕೆ 3ನೇ ಸೋಮವಾರ ಆಗಿರೋದಕ್ಕೆ ಕರ್ದಮ್ಮನ್ನೆ ನೋಡ್ರೆ. ಇಲ್ಲಾದ್ರೆ ಚಿಕ್ಕ ಮಕ್ಕಳಿಗೆ ಆಟದ ಸಾಮಾನ್ ತವನಿಕೆ ಎಲ್ಲ ಸಿಗ್ತವೆ. ಇನ್ನೊಂದು 4ನೇ ಸೋಮವಾರ ಆದ್ರೆ ಇಲ್ಲಿ ಪರಿಷ್ ಕೂಡ ನಡೀತದೆ ಅಂತೆ. ಆದ್ರೆ ನಂಗೆ ಆ ಟೈಮ್ ಬಿಡುವಿತ್ತದೇ ಇಲ್ಲ ಅಂತೇಳಿ ನಾನಾದ್ರೆ ಮುಂದಗನೆ ಅಂದ್ರೆ 3ನೇ ಸೋಮವಾರ ಬಂದಿದ್ದೆ. ದೂರ್ನಿಕ ಬಂದಿದ್ಕ ದರ್ಶನನೂ ಚೆನ್ನಾಗಾಯ್ತು. ವಿಡಿಯೋಸ್ ಮಾಡಿ ನನ್ಗೂ ಸುಸ್ತಾಯ್ತು. ಸರಿ ಅಂತೇಳಿ ಅಲ್ಲಿಂದ ಸೀದಾ ಶ್ರೀನಿವಾಸಪುರ್ಗೆ ಬಂದ್ವಿ. ಅಂದ್ರೆ ಶ್ರೀನಿವಾಸಪುರ್ಗೆ ಏನಕ ಅಂದ್ರೆ ನಮ್ಮೂರ ಹೆಣ್ಣು ಹೋಟ್ಲ್ ಹಾಕಿದ್ನು. ಅಂದ್ರೆ ಹೆಣ್ಣ ಹೆಸರು ಧನಂಜಯ ಅಂತೇಳಿ. ಅದಕ್ಕ ಒಂದ್ಸರಿ ಹೋಟ್ಲ್ ಒಂದ್ಸರಿ ನೋಡಿ ಹೋಗೋಣ ಅಂತೇಳಿ ಬಂದ್ವಿ. ಅಂದ್ರೆ ಶಾನಾ ದಿನಕ್ಕೆ ಅನೆಂತ ಇದ್ನೆ ಈ ಹೋಟ್ಲ್ಗೆ ಬರ್ಬೇಕು, ಒಂದ್ಸರಿ ಮಾತಾಡ್ಸಿ ಹೋಗ್ಬೇಕು ಅಂತೇಳಿ. ಹೆಂಗೋ ಟೈಮ್ ಸಿಕ್ಕಿದ್ಕ ಬಂದು ಮಾತಾಡ್ಸಿ ಹೋಗೋಣ ಅಂತೇಳಿ ಹೋಟ್ಲ್ ತಗ ಬಂದ್ವಿ. ನೋಡ್ರೆ ಇಲ್ಲಿ ಪಾರ್ಸಲ್ ಕಟ್ತಾವನಲ್ಲ ಈ ಎಣ್ಣೆ ಹೆಸರು ಧನಂಜಯ. ನಾವಾದ್ರೆ ಸಿಂಪಲ್ ಗೆ ದನಣ್ಣು ಅಂತೀರಿ. ನಾವು ಹೋಟ್ಲ್ ತಗ ಹೋಗಿದ್ಕ ಆ ಹೆಣ್ಣು ಕೂಡ ಫುಲ್ ಖುಷಿ ಆಗೋಯ್ತು. ಅಂದ್ರೆ ಪ್ರಸಾದ್ ತಿನ್ನ ಬಂದ್ವಿ ಅಂದ್ರೆ ಕೂಡ ಬಿಡಲ್ಲ. ಚಪಾತಿ ಆದ್ರೂ ಒಂದ್ ತಿನ್ನು ಅಂತ ಹೇಳಿದ್ದೆ, ಹಾಕೊಟ್ನು. ತಿನ್ನೋದೇನೋ ತಿನ್ನೆ, ಆದ್ರೆ ಕಾಸುಗಳು ಕೊಡಕ್ ಹೋದ್ರೆ ತೆತ್ತನಲ್ಲ. ನಾನಾದ್ರೆ ಗಲ್ಲತಾವ್ ಕಾಸುಗಳು ಇಕ್ಬಿಟ್ಟಿದ್ದೆ, ಸೀದಾ ಬಂದಾಕಿದ್ನೆ. ಕಾಸುಗಳು ವಾಪಸ್ ಕೊಡಕ ಸೀದಾ ನಾನು ಹಿಂದ್ಗೂಡನೆ ಬಂದಾಕಿದ್ನ ಆ ಹೆಣ್ಣು ಕೂಡ. ಪರವಾಗಿಲ್ಲ, ನಾನಾದ್ರೆ ಕಾಸಿಗೆ ಕತ್ನಕ್ ಹೋಗಲ್ಲ. ಇನ್ನೊಂದ್ಕಿತ ಬಂದಂದು ಫ್ರೀಗೇನೆ ತಿನ್ಬಿಟ್ಟು ಬರ್ತೀವಿ ಅಂತೇಳಿ ಅಲ್ಲಿಂದ ಸೀದಾ ಬಂದಾಕಿದ್ವಿ. ಇನ್ನೊಂದು ಚೈತ್ರ ತಂಗಿ ಅವಳಲ್ಲ, ಅವಳಿಗೆ ಆದ್ರೆ ಇಲ್ಲಿ ಪಕ್ಕದಾಗೆ ಒಂದು ಹಾಸ್ಪಿಟ್ಲಾಗ ನರ್ಸ್ಗೆ ಹೋಗ್ತಾವಳೆ. ಹಂಗೆ ನನ್ ತಂಗಿ ಕೂಡ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಲು. ಸರಿ ಅಂತೇಳಿ ನಾವು ಅಲ್ಲಿ ಹಾಸ್ಪಿಟಲ್ ದಾಗ ಹೋದ್ವಿ ಮಾತಾಡ್ಸುಕ.
ಏನ್ ಮೋಸ ನೀನೇನ್ ಮಾಡ್ದಾಡ ನಂಗೆ ಕೇಳಿದ್ದಿಲ್ಲ ಅಂದ. ಹಿಂಗೆ ಸುಮ್ನೆ ಚಮಕ್ಕು ಯಾವಾಗ ಕೇಳ್ದ? ಬಿಡ ಎತ್ಕೊಂಡು ಹೇಳುದು ನನಗೆ ಹೋಗಿದ್ರೆ ಮನೆಗೆ ಹೋಗ್ಬಾರ್ದು ದೇವಸ್ಥಾನಕ್ಕೆ ಹೋದ್ನಕ ಅಲ್ಲ ಹಂಗೆ ಅಮ್ಮನಿಲ್ಲ ಹೇಳಿದ್ ಚಿಕ್ಕ ಹಂಗೆ ನೋಡ್ತಾ ಇದ್ದ ಸಿಗ್ಗ ಯೂಟ್ಯೂಬ್ ಹಾಕ್ತೀನಿ ಬಿಡು ಇನ್ಸ್ಟಾಗ್ರಾಮ್ ಹಾಕ್ತೀನಿ ದಿಗ್ಲೇ ಇಲ್ಲ ಮಮ್ಮಿ. ಸರಿ ಬರ್ಲಾ ಬಾಯ್ ಮಾಡ್ದಲ್ಲ ಅವಳೆ ತಿನ್ನಕ್ ಏನ್ ತಿನ್ನಕ್ತಾರದ ತರ್ತೀನಿ ಯಾವಾಗ ಬರ್ಲಾ ಬಾಯ್ ಮೇಡಮ್. ಒಟ್ನಾಗ ಚೈತ್ರಕ್ಕಂತೂ ಇವತ್ತು ಡಬಲ್ ತ್ರಿಬಲ್ ಖುಷಿ ಆಯ್ತು. ಯಾಕಂದ್ರೆ ದೇವಸ್ಥಾನಕ್ಕೆ ಹೋದಂಗೂ ಆಯ್ತು, ತಂಗಿ ಮಾತಾಡ್ಸ್ದಂಗೂ ಆಯ್ತು. ಅದಾದ್ನಂಗೆ ಅಲ್ಲಿಂದ ನಾವು ಸೀದಾ ಮನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರೆ ಸರಿನಾ. ಬಾಯ್.